ಎಫ್ ಎಸ್ ಎಲ್ ರಿಪೋರ್ಟು ಬರಬೇಕು ಅಂತೇಳಿ ಹೈದ್ರಾಬಾದಿಗೆ ಕಳಿಸಿದ್ದು. ನಮ್ಮ ಹತ್ರ ಇದು ಮೆಷಿನ್ ಇರಲಿಲ್ಲ ಅಂತೇಳಿ ಹೈದ್ರಾಬಾದಿಗೆ ಅದು ಕಳಿಸಿದ್ದಾರೆ. ಈಗ ಅದರಲ್ಲಿ ಅವ್ರದ್ದು ಫೋಟೋ ಎಲ್ಲ ಅಲ್ಲಿ ಆ ಸ್ಥಳದಲ್ಲಿ ಅವರು ಇದ್ದದ್ದು ಫೋಟೋ ಎಲ್ಲ ಸಿಕ್ಕಿದೆ. ಅದು ಯಾರೋ ಅವ್ರ ಜೊತೆಯಲ್ಲಿದ್ದವ್ರು ವಿಡಿಯೋ ಮಾಡ್ಕೊಂಡಿದ್ದು ಅದೆಲ್ಲ ಈಗ ಪ್ರೊಡ್ಯೂಸ್ ಮಾಡಿ ಬೇಲು ಕ್ಯಾನ್ಸಲ್ ಮಾಡಿಸ್ಬೇಕು, ಮತ್ತು ಮುಂದೆ ಏನು ಕ್ರಮ ತೊಗೋಬೇಕು ಅದು ತೊಗೋಬೇಕು ಅಂತ ಮುಂದಿನ ಇದರಲ್ಲಿ ಇನ್ವೆಸ್ಟಿಗೇಷನ್ಸ್ನವ್ರು ಮಾಡ್ತಾರೆ. ಯಾವ ರೀಸನ್ಗಾಗಿ ಅವ್ರು ಬೇಲ್ ತಗೊಂಡಿದ್ರು ಇಲ್ಲಿ ತನಕ ಅದಾಗಲಿಲ್ಲ, ಆಪರೇಷನ್ ಅನ್ನುವಂಥದ್ದನ್ನ ಹೆಚ್ಚು ಪ್ರೊಜೆಕ್ಟ್ ಮಾಡಿದ್ರು ಬೇಲ್ಗೆ. ಇಲ್ಲ, ಅದರಲ್ಲೇ ಗೊತ್ತಾಗುತ್ತಲ್ಲ ಅದರ ಅಗತ್ಯ ಇಲ್ಲ ಅಂತ. ಆಪರೇಷನ್ನಿನ ಅಗತ್ಯ ಇಲ್ಲ, ಅವ್ರೇನು ಹೇಳ್ಕೊಂಡ್ರು ನಾಳೆ ನಡೆದ್ರಲ್ಲಿ ಮಾಡಲಿಲ್ಲ ಅಂದರೆ ನನ್ನ ಬೆನ್ಮೂಳೆನೇ ಮುರಿದೋಗುತ್ತೆ ಅನ್ನೋ ಪರಿಸ್ಥಿತಿ ಆ ರೀತಿ ಹೇಳ್ತಾ ಇದ್ರು. ಇಷ್ಟು ದಿವಸ ಆದರೂ ಇನ್ನೂ ಡಾಕ್ಟ್ರುಗಳು ಅದಕ್ಕೆ ಕೈಯೇ ಹಾಕಿಲ್ಲ. ಸರ್, ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ವಿಚಾರದಲ್ಲಿ ಸರ್ಕಾರನೇ ಹಿಂದೇಟು ಆಗ್ತಾ ಇದೆ, ಮನವಿಕೆ ಏನು ಸರ್, ಏನು ಒತ್ತಡ ಇದೆಯಾ ಸರ್? ಇಲ್ಲಪ್ಪ, ಆ ಥರ ಏನಿಲ್ಲ. ಜುಡಿಷಿಯಲ್ ಸಿಸ್ಟಮ್ನಲ್ಲಿ ಅವರು ತೀರ್ಮಾನಗಳನ್ನು ಕೊಡಬೇಕು, ನಾವು ಮಾಡ್ತೀವಿ. ನಮಗೇನು ಅದರಲ್ಲಿ ಯಾವುದೇ ರಿಸರ್ವೇಷನ್ ಯಾವುದೂ ಇಲ್ಲ. ನಾವು ಎಫ್ ಎಸ್ ಎಲ್ ರಿಪೋರ್ಟು ಬರಬೇಕು ಅಂತೇಳಿ ಹೈದ್ರಾಬಾದಿಗೆ ಕಳಿಸಿದ್ದು. ನಮ್ಮ ಹತ್ರ ಇದು ಮೆಷಿನ್ ಇರಲಿಲ್ಲ ಅಂತೇಳಿ ಹೈದ್ರಾಬಾದಿಗೆ ಅದು ಕಳಿಸಿದ್ದಾರೆ. ಈಗ ಅದರಲ್ಲಿ ಅವ್ರದ್ದು ಫೋಟೋ ಎಲ್ಲ ಅಲ್ಲಿ ಆ ಸ್ಥಳದಲ್ಲಿ ಅವರು ಇದ್ದದ್ದು ಫೋಟೋ ಎಲ್ಲ ಸಿಕ್ಕಿದೆ. ಅದು ಯಾರೋ ಅವ್ರ ಜೊತೆಯಲ್ಲಿದ್ದವ್ರು ವಿಡಿಯೋ ಮಾಡ್ಕೊಂಡಿದ್ದು ಅದೆಲ್ಲ ಈಗ ಪ್ರೊಡ್ಯೂಸ್ ಮಾಡಿ ಬೇಲು ಕ್ಯಾನ್ಸಲ್ ಮಾಡಿಸ್ಬೇಕು, ಮತ್ತು ಮುಂದೆ ಏನು ಕ್ರಮ ತೊಗೋಬೇಕು ಅದು ತೊಗೋಬೇಕು ಅಂತ ಮುಂದಿನ ಇದರಲ್ಲಿ ಇನ್ವೆಸ್ಟಿಗೇಷನ್ಸ್ನವ್ರು ಮಾಡ್ತಾರೆ. ಯಾವ ರೀಸನ್ಗಾಗಿ ಅವ್ರು ಬೇಲ್ ತಗೊಂಡಿದ್ರು ಇಲ್ಲಿ ತನಕ ಅದಾಗಲಿಲ್ಲ, ಆಪರೇಷನ್ ಅನ್ನುವಂಥದ್ದನ್ನ ಹೆಚ್ಚು ಪ್ರೊಜೆಕ್ಟ್ ಮಾಡಿದ್ರು ಬೇಲ್ಗೆ. ಇಲ್ಲ, ಅದರಲ್ಲೇ ಗೊತ್ತಾಗುತ್ತಲ್ಲ ಅದರ ಅಗತ್ಯ ಇಲ್ಲ ಅಂತ. ಆಪರೇಷನ್ನಿನ ಅಗತ್ಯ ಇಲ್ಲ, ಅವ್ರೇನು ಹೇಳ್ಕೊಂಡ್ರು ನಾಳೆ ನಡೆದ್ರಲ್ಲಿ ಮಾಡಲಿಲ್ಲ ಅಂದರೆ ನನ್ನ ಬೆನ್ಮೂಳೆನೇ ಮುರಿದೋಗುತ್ತೆ ಅನ್ನೋ ಪರಿಸ್ಥಿತಿ ಆ ರೀತಿ ಹೇಳ್ತಾ ಇದ್ರು. ಇಷ್ಟು ದಿವಸ ಆದರೂ ಇನ್ನೂ ಡಾಕ್ಟ್ರುಗಳು ಅದಕ್ಕೆ ಕೈಯೇ ಹಾಕಿಲ್ಲ. ಸರ್, ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ವಿಚಾರದಲ್ಲಿ ಸರ್ಕಾರನೇ ಹಿಂದೇಟು ಆಗ್ತಾ ಇದೆ, ಮನವಿಕೆ ಏನು ಸರ್, ಏನು ಒತ್ತಡ ಇದೆಯಾ ಸರ್? ಇಲ್ಲಪ್ಪ, ಆ ಥರ ಏನಿಲ್ಲ. ಜುಡಿಷಿಯಲ್ ಸಿಸ್ಟಮ್ನಲ್ಲಿ ಅವರು ತೀರ್ಮಾನಗಳನ್ನು ಕೊಡಬೇಕು, ನಾವು ಮಾಡ್ತೀವಿ. ನಮಗೇನು ಅದರಲ್ಲಿ ಯಾವುದೇ ರಿಸರ್ವೇಷನ್ ಯಾವುದೂ ಇಲ್ಲ. ಮಹಾರಾಷ್ಟ್ರದಲ್ಲಿ ನಾವು ನಿರೀಕ್ಷೆ ಮಾಡಿದ್ದು ಆ ಗಾಡಿ ಕಾಂಬಿನೇಷನ್ನು ಸರ್ಕಾರ ಬರುತ್ತೆ ಅಂಥೇಳಿ ನಿರೀಕ್ಷೆ ಮಾಡಿದ್ದು. ಆದರೆ ಎಲ್ಲವೂ ಕೂಡ ಒಂದು ರೀತಿಯಲ್ಲಿ ಉಲ್ಟಾಗಿದೆ. ಅಲ್ಲಿ ನಾನು ಬೆಳಗ್ಗೆಯಿಂದ ನಾವೆಲ್ಲರೂ ಕೂಡ ವಿಶ್ಲೇಷಣೆ ಮಾಡಿ ಯಾಕೆ ಹಿಂಗಾಗಿರ್ಬೋದು ಅನ್ನೋದನ್ನು ನಾವು ಒಂದಿಷ್ಟು ಚರ್ಚೆಗಳನ್ನು ಮಾಡಿದೆವು. ಅಶೋಕ್ ಗೆಹ್ಲೋಟ್ ಇದ್ದರು, ಭೂಪೇಂದ್ರ ಬಘೇಲ್ ಅವರಿದ್ದರು, ಅವರೆಲ್ಲ ಅನುಭವಿ ಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡಿದಂಥವ್ರು, ಭಾಳಷ್ಟು ಅನುಭವ ಇರುವಂಥವ್ರು. ನಾವು ಚರ್ಚೆ ಮಾಡುವಂಥ ಸಂದರ್ಭದಲ್ಲಿ ನಮಗೆ ಬಂದದ್ದು ಅಲ್ಲಿ ಭಾಳಷ್ಟು ಕಡೆ EVMಗಳನ್ನು ಮ್ಯಾನಿಪ್ಯುಲೇಟ್ ಮಾಡಿದ್ದಾರೆ ಅಂಥೇಳಿ ಅವರು ಗ್ರೌಂಡ್ ರಿಯಾಲಿಟಿಯಲ್ಲಿ ಜನ ಹೇಳ್ತಾ ಇದ್ರು ಅಂಥೇಳಿ ಚರ್ಚೆ ಆಯಿತು. ಆ ಸಂದರ್ಭದಲ್ಲಿ ಹೌದು, ಹಾಗಾದರೆ ನೀವು ಜಾರ್ಖಂಡದಲ್ಲಿ ಯಾಕಾಗಲಿಲ್ಲ? ಅವರು ಭಾರತೀಯ ಜನತಾ ಪಾರ್ಟಿಯ ನಾಯಕತ್ವ ಯಾವ ಸಂದರ್ಭದಲ್ಲಿ, ಯಾವ ರಾಜ್ಯದಲ್ಲಿ ಮತ್ತು ಯಾವ ಕ್ಷೇತ್ರದಲ್ಲಿ ಮಾಡಬೇಕು ಅನ್ನೋದನ್ನ ಬಗ್ಗೆ ಅವ್ರದ್ದು ಭಾಳ ಪೂರ್ವಭಾವಿ ಚರ್ಚೆಗಳನ್ನು ಮಾಡಿಕೊಂಡು ಒಂದು ಪ್ಲ್ಯಾನ್ ಆಫ್ ಆ್ಯಕ್ಷನ್ ಥರ ಮಾಡ್ತಾರೆ. ಕೆಲವು ರಾಜ್ಯಗಳನ್ನು ಬಿಟ್ಬಿಡ್ತಾರೆ, ಯಾಕೆಂದರೆ ಒಂದು ನಂಬಿಕೆ ಬರಬೇಕಲ್ಲ. ಇಲ್ಲ ಎಲ್ಲ ಕಡೆನೂ ಹಾಗಾದರೆ EVM ಹ್ಯಾಕ್ ಮಾಡಿದಿರೋದಿಲ್ಲ ಅಂತ ಅನ್ನೋದು ಒಂದು ನಂಬಿಕೆ ಬರಬೇಕು ಅಂತೇಳಿ ಕೆಲವು ರಾಜ್ಯಗಳನ್ನು ಬಿಟ್ಟ ಹಾಗೆ ತೋರಿಸ್ತಾರೆ. ಮತ್ತು ರಾಜ್ಯಗಳಲ್ಲಿ ಕೂಡ ಕೆಲವು ಕ್ಷೇತ್ರಗಳನ್ನು ಗೆದ್ದಿತೀವಿ ಅನ್ನೋ ಕ್ಷೇತ್ರಗಳನ್ನು ಬಿಟ್ಟು ಬೇರೆ ಕಡೆ ಮಾಡ್ತಾರೆ ಅಂತೇಳಿ ಒಂದು. ಎರಡನೇದು, ಯಾಕೆಂದರೆ ಭಾಳ ಜನ ಅಲ್ಲಿ ಭಾರತೀಯ ಜನತಾ ಪಾರ್ಟಿಯವ್ರು ಹೇಳ್ತಾ ಇದ್ದಿದ್ದು ಲಾಡ್ಲಿ ಬೆಹನ್ ಅಂತೇಳಿ ಒಂದು ಕಾರ್ಯಕ್ರಮ ಅದೇ. ನಾವು 2,000 ಕೊಡ್ತಾ ಇದ್ದೀವಿ, ಇಲ್ಲ ಅವರು 1,500 ಕೊಟ್ಟರು. ಚುನಾವಣೆಗೆ 6 ತಿಂಗಳ ಮುಂಚೆನೇ ಕೊಟ್ಟಿದ್ದಾರೆ. ಹಾಗಾಗಿ ಅದು ಕೂಡ ಒಂದಷ್ಟು ಎಫೆಕ್ಟ್ ಆಗಿದೆ ಅಂತೇಳಿ ಮಹಿಳೆಯರು ಮತಗಳೆಲ್ಲ ಸೆಳೆಯೋದಕ್ಕೆ ಅನುಕೂಲ ಆಯಿತು. ಈಗ ನಾವು 3,000 ಕೊಡ್ತೀವಿ ಅಂತ ನಮ್ಮ ಇದರಲ್ಲಿ ಪ್ರಣಾಳಿಕೆಯಲ್ಲಿ ಹೇಳಿದ್ದೆವು. ನೀವು ಗೆದ್ದು ಬಂದ ಮೇಲೆ ತಾನೇ 3,000 ಕೊಡೋದು, ಈಗಾಗಲೇ ಕೊಡ್ತಾ ಇದ್ದಾರಲ್ಲ ಅಂತ ಅವರು 2 ತಿಂಗಳ ಅಡ್ವಾನ್ಸಾಗಿ ಕೊಟ್ಬಿಟ್ಟಿದ್ದಾರೆ. 1,500 ಕೊಡ್ತಾ ಇದ್ದದ್ದನ್ನು 6 ತಿಂಗಳು ಕೊಟ್ಟರು, ಮತ್ತು ಮುಂದಕ್ಕೆ 2 ತಿಂಗಳು ಅಡ್ವಾನ್ಸಾಗೆ ಕೊಟ್ಟಿದ್ದಾರೆ. ಈ ರೀತಿ ಕೆಲವೆಲ್ಲ ಫ್ಯಾಕ್ಟರ್ಸ್ಗಳು ಕೆಲಸ ಮಾಡಿದೆ ಅನ್ನುವಂಥದ್ದು. ಮತ್ತು ನಮ್ಮ ಪಕ್ಷದಲ್ಲಿ ಕೂಡ ಒಂದು ಸ್ಟ್ರಾಟಜಿ
ಮಾಡೋದರಲ್ಲಿ ನಾವು ಕೂಡ ಫೇಲ್ ಆಗಿದ್ದೀವಿ. ಟಿಕೆಟ್ ಕೊಡಬೇಕಾದ್ರೆ ಭಾಳ ಲಾಸ್ಟ್ ಮೂಮೆಂಟಲ್ಲಿ CEC ಮೀಟ್ ಮಾಡ್ತು. ಇನ್ನೂ ನಮಗೆ ಇನ್ನೇನು ಕೊನೆ ದಿವಸ ಇದೆ ಅನ್ನುವಾಗಲೂ ಕೂಡ ಸುಮಾರು ಸೀಟ್ಗಳನ್ನು ಅನೌನ್ಸ್ ಮಾಡಿರಲಿಲ್ಲ. ಈ ರೀತಿ ಪಕ್ಷದಲ್ಲಿ ಕೂಡ ಒಂದಿಷ್ಟು ಗೊಂದಲ ಆಯಿತು ಅಂತ ಹೇಳಿ ಅಲ್ಲಿ 2-3 ಜನ ಲೀಡರ್ಶಿಪ್ಪಿಗೆ ಫೈಟ್ ಮಾಡ್ತಾಯಿದ್ರು. ಆಮೇಲೆ ನಮ್ಮ ಅಗಾಡಿ ಕಾಂಬಿನೇಷನ್ನಲ್ಲಿ ಶರದ್ ಪವಾರ್ದೊಂದು ಗುಂಪು ಮತ್ತು ಇವರು ನಮ್ಮ ಉದ್ಧವ್ ಠಾಕರೆದೊಂದು ಗುಂಪು, ಇದೆಲ್ಲ ಅವ್ರವ್ರದ್ದು ಎಫೆಕ್ಟು ಕೂಡ ನಮ್ಮ ಮೇಲೆ ಬಿತ್ತು. ನಾವು 103 ಸೀಟ್ ತೊಗೊಂಡಿದ್ದು, ಅದರಲ್ಲಿ ಬರೀ 16 ಸೀಟ್ ಮಾತ್ರ ಬಂದಿದೆ. ಭಾಳಷ್ಟು ಕಡೆ ನಮಗೆ ಅವ್ರು ಕೆಲಸ ಮಾಡಲಿಲ್ಲ, ನಮ್ಮವ್ರು ಅವ್ರಿಗೆ ಕೆಲಸ ಮಾಡಲಿಲ್ಲ. ಕಾಂಬಿನೇಷನ್ನಲ್ಲಿರುವಾಗ ಶಿವಸೇನೆದವರಿಗೆ ಆ ಕ್ಷೇತ್ರದಲ್ಲಿರೋ ಕಾಂಗ್ರೆಸ್ನವ್ರು ಕೆಲಸ ಮಾಡಬೇಕಲ್ಲ ಶಿವಸೇನಾ ಕ್ಯಾಂಡಿಡೇಟಿಗೆ, ಅದು ಆಗಿಲ್ಲ ಸರಿಯಾಗಿ ಅಂತ. ಶರದ್ ಪವಾರ್ ಇದರಲ್ಲೂ ಕೂಡ ಹಾಗೆ. ನಮ್ಮಲ್ಲಿ ನಾವು ವಿದರ್ಭದಲ್ಲಿ ಒಂದು ಹೆಚ್ಚು ಸೀಟ್ ಗೆಲ್ಲಬೇಕಿತ್ತು ನಮ್ಮ ಕಾಂಗ್ರೆಸ್ ಪಾರ್ಟಿ, ಅದರಲ್ಲಿ ಬರೀ ಕೇವಲ 8 ಸೀಟೇನೋ ಬಂದಿದೆ. ಒಂದು 50 ಸೀಟ್ ಬರಬೇಕಿತ್ತು ನಮಗೆ ವಿದರ್ಭ ರೀಜನ್ನಲ್ಲಿ. 130ಕ್ಕೆ 105ಕ್ಕೆ ನಮಗೆ ಒಂದು 60-70 ಸೀಟ್ ಬರುತ್ತೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಿದ್ದು, ಅದು ಆಗಲಿಲ್ಲ. ಹೌದು, ಅದು ಬರಬೇಕು ಅಂತ ಇತ್ತು, ಅದರಲ್ಲಿ ಕೂಡ ಆಗಲಿಲ್ಲ ನಮಗೆ. ನಿನ್ನೆ ನಮ್ಮ ಮುಖಂಡರುಗಳಲ್ಲಿ ಬಂದಿದ್ದ ಮಾತು ಏನು ಅಂದರೆ, ಎಲ್ಲಿಯವರೆಗೆ EVM ಇರುತ್ತೆ ಅಲ್ಲಿವರೆಗೆ ನಾವು ಕಾಂಗ್ರೆಸ್ನವರಾಗಲಿ ಬೇರೆ ಪಕ್ಷದವರು ಬರೋದು ಭಾಳ ಕಷ್ಟ ಆಗ್ತದೆ ಅಂತ ಹೇಳಿ, ಇಡೀ ದೇಶದಲ್ಲಿ ಕಷ್ಟ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ನಿನ್ನೆ ದಿವಸ ಚರ್ಚೆಯಲ್ಲಿ ಬಂತು. ಅಂದರೆ EVMಗಳೇ ಮುಖ್ಯ, EVMಗಳನ್ನ ಯಾವ ರೀತಿ ಹ್ಯಾಕ್ ಮಾಡೋದು, ಮ್ಯಾನಿಪುಲೇಟ್ ಮಾಡೋದು ಅವರು ಕರಗತ ಮಾಡ್ಕೊಂಡಿದ್ದಾರೆ, ಅವ್ರಿಗೆ ಎಲ್ಲಿ ಬೇಕೋ ಅಲ್ಲಿ ಮಾಡ್ತಾರೆ ಅಂತ ಹೇಳಿ ನಿನ್ನೆ ಚರ್ಚೆಯಲ್ಲಿ ಬಂದಿದ್ದು. ಅದಕ್ಕೆ ನೀವು ಹೇಳೋದು ದಕ್ಷಿಣ ಭಾರತದಲ್ಲಿ ಬಿಜೆಪಿ ಕರ್ನಾಟಕದಲ್ಲಿ ಮಾತ್ರ ಅಧಿಕಾರಕ್ಕೆ ಬಂದರು, ಅವ್ರ ಆಡಳಿತ ವಿರೋಧಿಯಲ್ಲಿ ನೀವು ಬಂದ್ರಿ ಸರ್. ಅವ್ರು ಮ್ಯಾನಿಪುಲೇಟ್ ಮಾಡೋದೇ ಆಗಿದ್ರೆ ದಕ್ಷಿಣ ಭಾರತದಲ್ಲಿ ಒಂದು ರಾಜ್ಯ ಉಳಿಸ್ಕೊಂಡು ಹೋಗ್ಬಿಡ್ಬೋಯ್ತಲ್ಲ ಸರ್. ಅಲ್ಲ, ಅವರು ಕೂಡ ಭಾಳ ಬುದ್ಧಿ ಉಪಯೋಗಿಸಿ ಮಾಡ್ತಾರೆ ಅಂತ. ಇಲ್ಲಿ ಇದು ಏನು BJPಯ ಲೀಡರ್ಶಿಪ್ಪು ಇಲ್ಲ, ಇಲ್ಲಿ ಯಡಿಯೂರಪ್ಪನವ್ರು ಆದಮೇಲೆ ಅಂಥ ಲೀಡರ್ಶಿಪ್ ಯಾವುದು ಬರಲಿಲ್ಲ. ಅದಕ್ಕೋಸ್ಕರ ನಾವು ಯಾಕೆ ಪ್ರಯತ್ನ ಮಾಡಬೇಕು ಅಂಥೇಳಿ ಅದನ್ನು ಮಾಡಿದರು. ಒಂದು ರಾಜ್ಯ ಬಿಟ್ಬಿಡೋದಪ್ಪ, ಒಂದು ರಾಜ್ಯ ಬಿಟ್ಟರೆ ನಂಬಿಕೆ ಬರುತ್ತಲ್ಲ, ಹೌದೌದು EVM ಮಾಡೋದಿಲ್ಲ ಇವರು ಅಂತ ಹೇಳಿ ಆ ರೀತಿ ಮಾಡಿಕೊಂಡು ಬರ್ತಾರೆ. ಅಲ್ಲ, ಅವ್ರಿಗೆ ಅಧಿಕಾರಕ್ಕೆ ಬರಬೇಕಾಗಿತ್ತು, ಅಷ್ಟಕ್ಕೆ ಮಾಡಿಕೊಂಡ್ರು ಅಂತ. ಅದು ನೋಡಬೇಕು, ಅದು ಮುಂದೆ. ಈಗ ಅಲ್ಲಿ ಟೆಕ್ನಿಕಲಿ EVM ಹ್ಯಾಕ್ ಮಾಡ್ಬೋದು ಅನ್ನೋದನ್ನು ಸೈಂಟಿಫಿಕ್ಕಾಗಿ ಮಾಡಿದ್ದಾರೆ, ಅದು ಸಾಧ್ಯ ಇದೆ ಅಂತ. ಅದರಿಂದನೇ ನಮಗೆ ಅಷ್ಟೊಂದು ಅಪನಂಬಿಕೆ ಬರ್ತಕ್ಕಂಥದ್ದು. ಇದು ಆಗೋದೇ ಇಲ್ಲ ಟೆಕ್ನಿಕಲಿ ಎಂದಿದ್ರೆ, ಹೌದಪ್ಪ ಆಗೋದಿಲ್ಲ ಇವ್ರು ಮಾಡೋದಕ್ಕೆ ಅಂತ. ಟೆಕ್ನಿಕಲಿ ಮಾಡುವಾಗ ಅದನ್ನು ಮಾಡೋದಕ್ಕೆ ಸಾಧ್ಯ ಇದೆಯಲ್ಲ ಅಂತ. ಈಗ ಹಾಗಾದರೆ ನೀವು ಮಾಡ್ಕೊಳ್ಬೋದಲ್ಲ, ನಮಗೆ ಅಧಿಕಾರದಲ್ಲಿರೋದು ಅವರು, ನಾವೆಲ್ಲಿಂದ ಮಾಡೋಕ್ಕೆ ಬರುತ್ತೆ? ಆ ರೀತಿ ಕಾಣಿಸ್ತಾ ಇದೆ. ಅಲ್ಲಲ್ಲ, ಚರ್ಚೆ ಆಗಿದ್ದನ್ನು ನಾನು ಹೇಳ್ತೀನಿ, ನನ್ನ ಅಭಿಪ್ರಾಯ ಹೇಳ್ತಾ ಇಲ್ಲ. ನಾನು ಹೇಳ್ತಾ ಇರೋದು ಚರ್ಚೆ ಆಗಿದ್ದು. ನಾವು ಮುಂಬೈನಲ್ಲಿ ಅನೇಕ ಜನ ಮುಖಂಡರುಗಳೆಲ್ಲ ಕೂತ್ಕೊಂಡು ಯಾಕೆ ಹಿಂಗಾಯಿತು ಅಂತೇಳಿ ವಿಶ್ಲೇಷಣೆ ಮಾಡುವಾಗ, ಯಾಕೆಂದರೆ 11 ಗಂಟೆ ಅಷ್ಟೊತ್ತಿಗೆ ನಮಗೆ ಕ್ಲಾರಿಟಿ ಬಂತು ಲೀಡ್ಸ್ ಎಲ್ಲ ನೋಡಿದ್ಮೇಲೆ, ಆವಾಗ ಕೂತ್ಕೊಂಡು ಚರ್ಚೆ ಮಾಡ್ತಾ ಇದ್ವಿ. ಆಗ ಇವೆಲ್ಲ ಅಂಶಗಳು ಬಂದಿದ್ದನ್ನು ನಾನು ನಿಮ್ಮ ಹತ್ರ ಹಂಚ್ಕೊಳ್ತಾ ಇದ್ದೀನಿ. ಅಲ್ಲಲ್ಲ, ಈಗ ಆ ಡೈರೆಕ್ಷನ್ಗೆ ಹೋಗ್ತಾ ಇದೆಯಲ್ಲ. ಈಗ ಯಾವುದೂ ಕೂಡ ಬೇರೆ ರಾಜ್ಯಗಳಲ್ಲಿ ಯಾವುದೋ, ಈಗ ಅಲ್ಲಿ JMM ಇದೆ, ಕಾಂಗ್ರೆಸ್ ಇಲ್ಲ. ಕಾಂಗ್ರೆಸ್ ಬರುತ್ತೆ ಅನ್ನೋದಿದ್ರೆ ಅಲ್ಲೂ ಏನಾದ್ರು ಮಾಡೋರೇನೋ, ಆದರೆ JMM ಬರುತ್ತೆ ಪರವಾಗಿಲ್ಲ ಬಿಡೋ ಏನೋ ಅನ್ನಂಗೆ, JMMದೇ ಏನು ತೊಂದರೆ ಇಲ್ಲ ನಮಗೆ ಅನ್ನೋ ಥರ. ಆದ್ದರಿಂದ ನಾವು ಈ ಅಭಿಪ್ರಾಯಕ್ಕೆ ಬರ್ತಾ ಇದ್ದೀವಿ ಅಂತೇಳಿ. ಅಲ್ಲ, ಹಿಂದಿನಿಂದನೂ ಕೂಡ ಕಳೆದ 15 ವರ್ಷದಿಂದನೂ ಕೂಡ ನಾವು ಪ್ರಯತ್ನ ಮಾಡ್ತಿದ್ದೀವಿ, EVM ಬೇಡ ತೆಗೆದುಬಿಡಿ. ಬೇರೆ ಬೇರೆ ದೇಶದಲ್ಲಿ, ಅಮೆರಿಕ ದೇಶದಲ್ಲೇ ಬ್ಯಾಲೆಟ್ ಪೇಪರ್ ಯೂಸ್ ಮಾಡ್ತಾರೆ, ಯುರೋಪ್ನಲ್ಲೆಲ್ಲ ಬ್ಯಾಲೆಟ್ ಪೇಪರ್ ಯೂಸ್ ಮಾಡ್ತಾರೆ. ನಾವು ಯಾಕೆ ಬೇಕು ಅಂಥೇಳಿ ನಾವು ಕೂಡ ಕೇಳಿದ್ವು. AICCನವರು ಒಂದು ಸಮಿತಿ ಸೆಟಪ್ ಮಾಡಿದರು. ಆ ಸಮಿತಿ ಚಿದಂಬರಂ ಅವರು, ಕಪಿಲ್ ಸಿಬ್ಬಲ್ ಅವರು, ರಮೇಶ್ ಜಯರಾಮ್ ಅವರು ಆ ಕಮಿಟಿಯಲ್ಲಿ ನನ್ನನ್ನು ಕೂಡ ಸದಸ್ಯನ ಮಾಡಿದರು.
ನಾವು ಈ ಎಲೆಕ್ಷನ್ ಕಮಿಷನ್ ಮುಂದೆ ಹೋಗಿ ಅಪೀಲ್ ಮಾಡೋದು, ಪ್ರೆಸೆಂಟ್ ಮಾಡೋದು, ಇದನ್ನು ಈ ರೀತಿ ಆಗ್ತಾ ಇದೆ ನೋಡಿ, ಈ ರೀತಿ ಹ್ಯಾಕ್ ಮಾಡ್ಬೋದು ಅಂತೇಳಿ ಟೆಕ್ನಿಕಲಿ ಇದೆ ಅಂತ ಅದನ್ನ ಪ್ರೆಸೆಂಟ್ ಎಲ್ಲ ಮಾಡ್ದು. ಅವರು ದಿನ ಇಡೀ ಕೇಳ್ಕೊಂಡ್ರು ನಮ್ಮನ್ನು, ಸಮಿತಿಯವ್ರು ನಾವು ಹೋಗಿ ಏನು ಎಕ್ಸ್ಪ್ಲೈನ್ ಮಾಡೋದು ಅದೆಲ್ಲ ದಿನ ಇಡೀ ಕೇಳ್ಕೊಂಡ್ರು. ಐ ಆಮ್ ಟಾಕಿಂಗ್ ಅಬೌಟ್ 10 years ಬ್ಯಾಕ್. ಆಗ ರೂಲಿಂಗ್ ಕೊಡ್ತೀವಿ ನಾವು ಅಂತ ಹೇಳಿದರು. ಮಾರನೇ ದಿವಸ ರೂಲಿಂಗ್ ಕೊಟ್ಟರು, ಇಲ್ಲ ಏನು ಮಾಡೋಕ್ಕಾಗಲ್ಲ, EVM ಏನು ನಾವು ತೆಗೆಯೋದಿಲ್ಲ ಅಂದ್ಬಿಟ್ರು. ಸೊ ಅದರಿಂದ ಈಗ ತೆಗೆದು ಬ್ಯಾಲೆಟ್ ಪೇಪರ್ ಮಾಡೋದಕ್ಕೆ ಏನಾಗಿದೆ, ತೊಂದರೆ ಏನಿದೆ? ಹಿಂದೆ ಎಲ್ಲ ಎಲೆಕ್ಷನ್ಸ್ಗಳು 52 ಇಲ್ಲಿಯವರೆಗೂ EVM ಬರೋವರೆಗೂ ಮಾಡ್ಕೊಂಡು ಬಂದಿಲ್ವಾ? ಯಶಸ್ವಿಯಾಗಿ ಮಾಡ್ಕೊಂಡು ಬಂದಿದ್ರು. ಅದು ಕೂಡ ಆಗೆಲ್ಲ ಒಂದೊಂದೇ ಸ್ಟೇಜಲ್ಲಿ ಮಾಡೋರು. ಒಂದು ಪಾರ್ಲಿಮೆಂಟ್ ಎಲೆಕ್ಷನ್ ಅಂದರೆ ಬಹುಶಃ ಒಂದೇ ದಿವಸ ಎಲ್ಲ ಮಾಡಿಬಿಡೋರು ಇಡೀ ದೇಶದಲ್ಲಿ. ಅದೆಲ್ಲ ಇದು ನಡೀತಾ ಇತ್ತು. ಅವಾಗೇನು ಅಷ್ಟೊಂದು ತೊಂದರೆ ಇರಲಿಲ್ಲ. ಅದರಿಂದ ವಾಪಸ್ಸು EVM ತೆಗೆದು ವಾಪಸ್ಸು ಬ್ಯಾಲೆಟ್ ಪೇಪರಿಗೆ ಹೋಗೋದು ಸೂಕ್ತ ಅಂತ ನನಗೂ ಕೂಡ ಅನಿಸುತ್ತೆ. ಯಾಕೆಂದರೆ ಅನುಮಾನ ಹೋಗ್ಬಿಡುತ್ತೆ. ಸರ್, ಅಂದರೆ ಏನೇ ಆದರೂ ಸರ್, ಒಂದು ನ್ಯಾಯಾಂಗ ವ್ಯವಸ್ಥೆ ಅನ್ನೋದಿದೆ ದೇಶದಲ್ಲಿ. ಅಟ್ಲೀಸ್ಟ್ ಸುಪ್ರೀಂ ಕೋರ್ಟ್ ಅವರು ಇದನ್ನು ಅದರ ಗಮನಕ್ಕೆ ಅವರು ಒಪ್ತಾ ಇಲ್ವಲ್ಲ, ಅವರಿಗೂ ಅಪೀಲ್ ಮಾಡಿದ್ದಾರೆ ಭಾಳಷ್ಟು ಜನ. ಬರೀ ಕಾಂಗ್ರೆಸ್ ಪಾರ್ಟಿ ಅಂತಲೇ ಭಾಳಷ್ಟು ಜನ ಅರ್ಜಿ ಹಾಕಿ ಅವ್ರ ಮುಂದೆನೂ ಹೋಗಿದ್ದಾರೆ. ಅವರು ಇಲ್ಲ, ಎಲೆಕ್ಷನ್ ಕಮಿಷನ್ನು ಕನ್ವಿನ್ಸ್ ಆಗಿದ್ದಾರೆ, ಅದರಿಂದ ಬೇಕಾಗಿಲ್ಲ ಅಂತ ಅವರು ರೂಲಿಂಗ್ ಕೊಟ್ಬಿಟ್ರು. ಎಲ್ಲಿ ಹೋಗೋಕ್ಕಾಗುತ್ತೆ? ಯಾರು ಮತ್ತೆ ಈಗ ECನೂ ಒಪ್ಕೊಳ್ತಾ ಇಲ್ಲ, ಸುಪ್ರೀಂ ಕೋರ್ಟು ಒಪ್ಕೊಳ್ತಾ ಇಲ್ಲ, ಮತ್ತು ಜನ ಭಾಳ ಜನ ವಿರುದ್ಧ ಇದ್ದಾರೆ. ಆದರೆ ಜನದ ಮಾತು ಯಾರು ಕೇಳ್ತಾರೆ? ಈಗ ಸಿಸ್ಟಮ್ ಅವ್ರ ಕೈನಲ್ಲಿದೆಯಲ್ಲ. ಮಾಡಿ ತೋರಿಸಿ ಅಂತೇಳಿ ಬಹಿರಂಗವಾಗಿ ಸವಾಲು ಹಾಕಿದ್ರು, ಅದನ್ನ ಯಾರು ಪ್ರೂವ್ ಮಾಡಿ ಅಲ್ಲ, ತೋರಿಸಿದಾರಲ್ಲ, ಎಲೆಕ್ಷನ್ ಕಮಿಷನ್ಗೆ ತೋರಿಸಿದ್ದಾರೆ. ಟೆಕ್ನಿಕಲಿ ಇಟ್ ಈಸ್ ಪಾಸಿಬಲ್ ಅಂತ ತೋರಿಸಿದ್ದಾರೆ. ಅದನ್ನು ಅವರು ಅಕ್ಸೆಪ್ಟ್ ಮಾಡ್ತಾ ಇಲ್ಲಲ್ಲ. ನಮ್ಮ ಇದೇನೆಂದರೆ ಅದು ಬೇಡ ತೆಗೆದುಬಿಡಿ ಅಂತ. ಬೇರೆ ದೇಶಗಳಲ್ಲೆಲ್ಲ ಯಾಕೆ ತೆಗೆದಿದ್ದಾರೆ? ನಾವೊಂದು ಸಾರಿ ಜರ್ಮನ್ ಡೆಲಿಗೇಷನ್ ಬಂದಿತ್ತು, ಮೆಂಬರ್ ಆಫ್ ಪಾರ್ಲಿಮೆಂಟ್. ಅವ್ರು ಹೇಳಿದರು, ಆ ಮಿಷಿನ್ನಲ್ಲಿ ಏನಾಗುತ್ತೆ ಅಂತ ನಾವು ಯಾರೂ ಕೂಡ ನೋಡೋಕ್ಕಾಗೋದಿಲ್ಲ, ಆದ್ದರಿಂದ ಆ ಮಿಷಿನ್ ಮೇಲೆ ಯಾಕೆ ನಾವು ನಂಬಿಕೆ ಇಟ್ಕೋಬೇಕು ಅಂತ ಜರ್ಮನ್ಸ್ ಹೇಳ್ತಾರೆ. ಅಂದರೆ ಆ ಮಿಷಿನ್ಗಳು ಎಕ್ಸ್ಪರ್ಟ್ಸ್ ಅವರೇ ಹೇಳ್ತಾರೆ ಅಂದರೆ ಇನ್ನು ನಮಗೆ ಅನುಮಾನ ಬರೋದು ಸಹಜ. ಅದಕ್ಕೆ ಅವರು ವಾಪಸ್ಸು ಬ್ಯಾಲೆಟ್ ಪೇಪರಿಗೆ ಹೋದರೆ ನೋಡಿ, ನಿನ್ನೆ ಒಂದು ಇದಾಯಿತು. ನಮ್ಮ PCC ಪ್ರೆಸಿಡೆಂಟು ನಾನಾ ಪಟೋಲೆ ಅವ್ರದ್ದು 136ರಲ್ಲಿ ಸೋತರು ಅಂತ, 136 138 ಏನೋ ಹೋಟಲ್ಲಿ ರೀಕೌಂಟಿಗೆ ಹಾಕಿದರು. ಇಮಿಡಿಯೇಟಾಗಿ ರೀಕೌಂಟಲ್ಲಿ ಗೆದ್ದರು. ನಿಮ್ಮ EVM ಮಿಷಿನ್ ಎಲ್ಲ ಎಲೆಕ್ಟ್ರಾನಿಕ್ ಅಪ್ಪ, ಅಲ್ಲಿ ಹೆಂಗೆ ಆ ರೀತಿ ಬರುತ್ತೆ? ನಿನ್ನೆ ಸೇಮ್ ರೀಡಿಂಗೇ ತೋರಿಸ್ಬೇಕು. ಅದು ಗೆದ್ದರು ಅವರು. ನಿನ್ನೆ ನಡೆದಿದ್ದ ಘಟನೆ. ಹಾಗಾಗಿ ಮೆಷಿನ್ಗೆ ಯಾವ ರೀತಿ ನಾವು ವಿಶ್ವಾಸ ಇಡೋದು? ಇದೇ EVMಗಳು ಕರ್ನಾಟಕ ಚುನಾವಣೆಯಲ್ಲೂ ಬಳಕೆ ಆಗಿಲ್ಲ ಅಂತ ನಾವು, ಯಾಕೆಂದರೆ ಬಳಕೆ ಆಗಿದ್ದಿದ್ರೆ ಅವರೇ ಬರೋರು. ನಾನು ಹೇಳಿದಲ್ಲ, ನೀವು ಸ್ವಲ್ಪ ಲೇಟಾಗಿ ಬಂದ್ರಿ, ಸೆಲೆಕ್ಟಿವ್ ಆಗಿ ಮಾಡ್ತಾರೆ ಅಂತ. ಎಲ್ಲಿ ಬೇಕೋ ಅಲ್ಲಿ ಮಾಡೋದು. ನಂಬಿಕೆ ಬರಬೇಕು, ನಂಬಿಕೆ ಹುಟ್ಟಿಸ್ಬೇಕಲ್ಲ. ಅದಕ್ಕೆ ಈಗ ಜಾರ್ಖಂಡಲ್ಲಿ ಮಾಡಿಲ್ಲ, ಯಾಕಂದರೆ ಅದು ಸಣ್ಣ ಸ್ಟೇಟು, ಪೊಲಿಟಿಕಲಿನೂ ಏನಿಲ್ಲ. ಮಹಾರಾಷ್ಟ್ರ ಈಸ್ ಅ ವೆರಿ ಬಿಗ್ ಸ್ಟೇಟ್ ಪೊಲಿಟಿಕಲಿ ಪ್ಲಸ್ ಫೈನಾನ್ಷಿಯಲಿ. ಇಡೀ ದೇಶದ 30-40% ಫೈನಾನ್ಸಸ್ಸು ಅಲ್ಲಿಂದ ಉತ್ಪನ್ನ ಆಗೋದು. ಅಂಥ ರಾಜ್ಯ ನಮ್ಮ ಕೈನಲ್ಲಿದ್ದರೆ ಸ್ವಾಭಾವಿಕವಾಗಿ ಅದು ಉಪಯೋಗ ಆಗ್ತದೆ ಅಂತೇಳಿ ರಾಜಕೀಯವಾಗೂ ಕೂಡ ನೋಡಿ. ಈಗ ಇಡೀ ದೇಶದಲ್ಲಿ ಸಂದೇಶ ಹೋಯ್ತಾ, ಭಾಳ BJP ಭಾಳ ಸ್ಟ್ರಾಂಗು ಅದು ಅಂತ. ಅದಕ್ಕೆ ಅವರು ಮಾಡ್ತಾರೆ ಅಂತೇಳಿ ನಿನ್ನೆ ನಡೆದ ವಿಶ್ಲೇಷಣೆಯಲ್ಲಿ ಬಂದಿದ್ದ ಅಭಿಪ್ರಾಯಗಳನ್ನ ನಿಮ್ಮ ಹತ್ರ ಹಂಚ್ಕೊಳ್ತಾ ಇದ್ದೀನಿ. ಆ ರೀತಿ ವಿಕ್ಟ್ರಿ ತಗೊಳ್ಳೋದೇ ಇದ್ರೆ ಈ ಥರ ಲ್ಯಾಂಡ್ ಸ್ಲೈಡ್ ವಿಕ್ಟ್ರಿಗೆ ಹೋಗ್ತಿರ್ಲಿಲ್ಲ ಸರಿ, ಅನುಮಾನ ಒಂದು ಮಾರ್ಜಿನಲ್ಲಿ ಬಂದಿಟ್ಕೊಳ್ಳೋಣ. ಅಲ್ಲ, ಏನಾಗಿದೆ, ನೀವು ಒಂದಷ್ಟು ಎಲ್ಲವನ್ನೂ ಹ್ಯಾಕ್ ಮಾಡಿದ್ದಾರೆ ಅಂತಲ್ಲ, ಒಂದಷ್ಟು ಮಾಡಿದ್ದಾರೆ, ಒಂದಷ್ಟು ಆಟೋಮ್ಯಾಟಿಕ್ಕಾಗಿ ಬಂದಿದೆ. ಆಟೋಮ್ಯಾಟಿಕ್ಕಾಗಿ ಬಂದಿದ್ದು ಮತ್ತು ಅದು ಎರಡೂ ಸೇರ್ಕೊಂತಲ್ಲ, ನಂಬರ್ ಜಾಸ್ತಿ ಆಗುತ್ತೆ. ಈ ವಿಚಾರದಲ್ಲಿ ಕಾಂಗ್ರೆಸ್ ಎಲ್ಲೆಲ್ಲಿ ಆಡಳಿತದಲ್ಲಿದೆ ಅಲ್ಲಿಂದ ಒಂದು ರಾಜ್ಯಗಳಿಂದ ಒಂದು ನಿರ್ಣಯ ಮಾಡಿ ಒಪ್ತಾ ಇಲ್ಲಲ್ರಿ. ನಾವು ಇಡೀ ಪಕ್ಷನೇ ಹೋಗಿ ರೆಪ್ರೆಸೆಂಟ್ ಮಾಡಿದ್ದೀವಲ್ಲ. ನಮ್ಮ ಒಂದೊಂದು ರಾಜ್ಯ ಅಲ್ಲ, ನಾವು ಇಡೀ ನ್ಯಾಷನಲ್ ಪಾರ್ಟಿನೇ ಹೋಗಿ ನಾವು ಒಬ್ಬರೇ ಮಾಡಿಲ್ಲ, ಬೇರೆಯವರೆಲ್ಲ ಮಾಡಿದ್ದಾರೆ. ಕಮ್ಯುನಿಸ್ಟ್ನವ್ರು ಮಾಡಿದ್ದಾರೆ, ಬೇರೆ ಪಾರ್ಟಿಯವರು ಮಾಡಿದ್ದಾರೆ. ಅದಕ್ಕೆ ಒಪ್ಪೋದಿಲ್ಲ ಅವರು. ಬೈ ಎಲೆಕ್ಷನ್ಗೆ ಅದು ಯಾಕೆ ಸಿಕ್ಕಾಗಲಿಲ್ಲ ಸರ್? ಅದು ಮಾಡಿಲ್ಲ ಅಲ್ಲ. ಮಾಡಿದರೆ ನಾವು ಗೆದಿಯೋಕ್ಕಾಗ್ತಿರಲಿಲ್ಲ. 3 ಅವರೇ ಗೆದ್ಬಿಡೋರು. ಕುಮಾರಸ್ವಾಮಿ ಅವ್ರ ಕೈನಲ್ಲಿಲ್ಲ, ಅದಿರೋದು ಬೇರೆಯವ್ರ ಕೈನಲ್ಲಿ. ಕುಮಾರಸ್ವಾಮಿ ಕಡೆ ಇದ್ದರೆ, ಬೊಮ್ಮಾಯಿಯವ್ರ ಕಡೆ ಇದ್ದರೆ 100% ಮಾಡೋರು. ಇಲ್ಲ ಅದೆಲ್ಲ ಹಂಗೆಲ್ಲ ಎಲ್ಲರಿಗೂ ಗೊತ್ತಾಗಂಗೆ ಮಾಡ್ತಾರೆ.
ಇಟ್ಸ್ ಆಲ್ ಸೀಕ್ರೆಟ್, ಟಾಪ್ ಸೀಕ್ರೆಟಲ್ಲಿ ಇರುತ್ತದು. ಕ್ಷೇತ್ರಗಳು ಗೆದ್ದಿದ್ದೀರಿ ಸರ್. ಹಾಂ, ನಮ್ಮ ಅಲ್ಲ ನಮ್ಮಲ್ಲಿ ನೀವು ನಾನು ಅವತ್ತು ಹೇಳಿದ್ನಲ್ಲ 3 ಗೆದ್ದಿದ್ದೀವಿ ಅಂತ ಹೇಳಿದೆ, ನೀವು ನಂಬಿಕೆನೇ ಮಾಡಲಿಲ್ಲ ನಾನು ಹೇಳಿದ್ದಕ್ಕೆ. ಆಮೇಲೆ ಬೇರೆ ಹೇಳಿದ್ರಿ ಸರ್. ಅಲ್ವಾ? ಅಲ್ಲ ಸರ್, ಆಫ್ ದ ರೆಕಾರ್ಡ್ ಬೇರೆ ಹೇಳಿದ್ರಿ ಸರ್. ಅಲ್ಲಲ್ಲ, ಇಲ್ಲ ಆಫ್ ದ ರೆಕಾರ್ಡ್ ಇಲ್ಲ, ನಮ್ಗೆ ಬಂದಿದ್ದು ಪೊಲೀಸ್ ಇಲಾಖೆಯಿಂದ ನನಗೆ ಬಂದಿದ್ದ ಮಾಹಿತಿ ನಿಮ್ಮ ಹತ್ರ ಹಂಚ್ಕೊಂಡೆ ಅಷ್ಟೇ. 3 ಗೆದ್ದಿದ್ದಾರೆ ಅಂತ ಅವರು ಹೇಳ್ತಾ ಇದ್ರು. ಆದರೂ ಒಂದೊಂದಿಷ್ಟು ಅನುಮಾನಗಳು ಇರ್ತಾವೆ ಒಂದೊಂದು ಸಾರಿ. ಆದರೆ ಈಗ 3 ಗೆದ್ದಿದ್ದೀವಿ. ಇದರಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಪಾತ್ರ ಮತ್ತು ನಮ್ಮ ಅಧ್ಯಕ್ಷರ ಪಾತ್ರ ಭಾಳ ದೊಡ್ಡದಾಗಿದೆ. ನಮ್ಮ ಕಾರ್ಯಕರ್ತರೆಲ್ಲರೂ ಕೂಡ ಕೆಲಸ ಮಾಡಿದ್ದಾರೆ, ಅವರಿಗೆ ಅಭಿನಂದನೆ ಹೇಳಬೇಕು. ಆಮೇಲೆ ನಮ್ಮ ಗ್ಯಾರಂಟಿಗಳು ಕೂಡ ಕೆಲಸ ಮಾಡಿದ್ದಾವೆ ಅಂತೇಳಿ ಅಂದ್ಕೊಳ್ತೀವಿ. ಯಾಕೆಂದರೆ ಈಗ ಅವರಿಗೆ ಮಹಾರಾಷ್ಟ್ರದಲ್ಲೇ ಅವ್ರಿಗಾಗಿದೆ ಅನ್ನೋದಾದರೆ ನಮಗೂ ಆಗಿದೆ ಅಲ್ವಾ. ಅದಕ್ಕೋಸ್ಕರ ಗ್ಯಾರಂಟಿನೂ ಕೆಲಸ ಮಾಡಿದೆ ಮತ್ತು ನಮ್ಮ ನಾಯಕರುಗಳೆಲ್ಲ ಒಟ್ಟಾಗಿ ಕೆಲಸ ಮಾಡಿದ್ದಾರೆ. ಅನ್ಡಿವೈಡೆಡ್, ಯಾರು ಎಲ್ಲೂ ಬೇರೆ ರೀತಿ ಯೋಚನೆ ಮಾಡ್ದಂಗೆ ಎಲ್ಲರೂ ಒಟ್ಟಿಗೆ. ಬೆಳಗಾವಿ ಅಧಿವೇಶನ ನಿಮಗೆ ಸುಲಭ ಆಗುತ್ತಾ ಅಂತ ಸರ್? ಈಗ ಸುಲಭ ಯಾವಾಗೂ ಸುಲಭನೇ ನಮಗೆ. ಯಾಕಂದ್ರೆ ವಾಲ್ಮೀಕಿ ಹಗರಣದ ಅದೆಲ್ಲ ಚರ್ಚೆ ಇದ್ದೇ ಇರುತ್ತೆ, ಚರ್ಚೆ ಇರುತ್ತೆ. ಅಲ್ಲಲ್ಲ, ಅವರು ನಾವು 3 ಗೆದ್ದಿದ್ದೀವಿ ಇಂದಾಕ್ಷಣಕ್ಕೆ ಅವರೇನು ಚರ್ಚೆ ಮಾಡದೆ ಬಿಡೋದಿಲ್ಲ. ವಕ್ಫ್ ಬಗ್ಗೆ ಚರ್ಚೆ ಮಾಡ್ತಾರೆ, ವಾಲ್ಮೀಕಿ ಹಗರಣ, ಬೋವಿ ಹಗರಣ, ಇವೆಲ್ಲ ಚರ್ಚೆ ಮಾಡೇ ಮಾಡ್ತಾರೆ. ನಾವು ಸರಿಯಾಗಿ ಸಮರ್ಪಕವಾದ ಉತ್ತರ ಕೊಡ್ತೀವಿ. ಬಿಫೋರ್ ಇಲೆಕ್ಷನ್ ಸರ್ಕಾರದ ಬಗ್ಗೆ ಕೊಂಡೋನ್ ಬಗ್ಗೆ ಮಾತಾಡ್ತಿದ್ವಿ. ಈಗ ಒಂದು ಮೆಸೇಜ್ ಅಂದ್ರೆ ಸ್ಟ್ರಾಂಗ್ ಸರ್ಕಾರ ಸ್ಟೇಬಲ್ ಅನ್ನೋ ಮೆಸೇಜ್ ಪಾಸ್ ಆಯ್ತು. ಅಲ್ಲ, ಭಾರತೀಯ ಜನತಾ ಪಾರ್ಟಿಯವ್ರು ಮಾತಾಡ್ತಿದ್ರೆ ವಿನಃ ನಾವೇನು ನಮ್ಮಲ್ಲಿ ಯಾರು ಮಾತಾಡಿದ್ದಾರೆ? ಅವ್ರು ಮಾತಾಡ್ಕೊಂಡಿದ್ದಾರೆ, ಅವ್ರು ಈಗಲೂ ಮಾತಾಡ್ತಾರೆ. 138 ಆಯ್ತಪ್ಪ ಅಂದರು ಆದರೂ ಮಾತಾಡ್ತಾರೆ ಅವರು. ಅವರಿಗೆ ಏನಾದರೂ ಮಾಡಿ ಆ ಡಿಸ್ಟೆಬಿಲೈಸ್ ಒಂದು ಸಂದೇಶ ಕೊಡಬೇಕು ಅಂತ, ಅದನ್ನು ಅವ್ರು ಮಾತಾಡ್ಕೊಳ್ತಾನೆ ಇರ್ತಾರೆ. ಈಗ ಹಗರಣಗಳಿಗೆ ಟೀಕೆಗಳಿಗೆಲ್ಲ ಜನ ಒಪ್ಪಾಗಿಲ್ಲ ಅಂತ. ಅಲ್ಲ, ಅವ್ರಿಗೆ ಅದು ಬೇಕಾಗೂ ಇಲ್ಲ, ಗೊತ್ತೂ ಇಲ್ಲ. ಜನಗಳಿಗೆ ಅವ್ರಿಗೊಂದಿಷ್ಟು ನ್ಯಾಯಯುತವಾಗಿ ಅವರಿಗೇನು ಫಲಗಳು ಸಿಗಬೇಕು ಅದು ಅವರಿಗೆ ಸಿಗ್ತಾ ಇದೆ. ಅದು ಅಷ್ಟೇ ಅವ್ರಿಗೆ ಬೇಕಾಗಿರೋದು. ಅವರಿಗೆ ನೀವು ಸ್ಕ್ಯಾಮ್ ಮಾಡ್ಕೊಂಡ್ರಿ, ಅದು ಮಾಡ್ಕೊಂಡ್ರಿ, ಇದು ಮಾಡ್ಕೊಂಡ್ರಿ, ಇಲ್ಲ ಏನೋ ಎಜುಕೇಟೆಡ್ ಕ್ಲಾಸು ಅವರಿಗಷ್ಟೇ ಇದು ಸಿಕ್ಕುತ್ತೆ. ಇನ್ನೂ ಅಲ್ಲಿವರೆಗೂ ತಲುಪಲಿಲ್ಲ ಅದು. ಸರ್ಕಾರ ಇನ್ನಷ್ಟು ಅಗ್ರೆಸಿವ್ ಕೆಲಸ ಮಾಡುತ್ತಾ ಅಂತ ಸರ್? ಇಲ್ಲ, ಇನ್ನು ಮುಂದೆ ಒಂದು ಒಳ್ಳೆಯ ಆಡಳಿತ ಕೊಡಬೇಕು ಅಂತ ಅಗ್ರೆಸಿವ್ ಆಗಿ ಹೋಗ್ತೀವಿ. ಈಗ ಮಧ್ಯ 2 ವರ್ಷಕ್ಕೆ ಹತ್ತತ್ರ ಬರ್ತಾ ಇದ್ದೀವಿ. ಸೊ ಇನ್ಮೇಲೆ 3 ವರ್ಷ ಒಳ್ಳೆಯ ಆಡಳಿತ ಕೊಡಬೇಕು ಮತ್ತು ಕಾರ್ಯಕ್ರಮಗಳು ಕೊಡಬೇಕು ಅಂಥೇಳಿ ಮೊನ್ನೆ ಕೂಡ ಮುಖ್ಯಮಂತ್ರಿಗಳ ಜೊತೆಲಿ ನಾವೆಲ್ಲ ಮಾತಾಡುವಾಗ ಇನ್ಮೇಲೆಲ್ಲ ಸ್ವಲ್ಪ ಜೋರಾಗಿ ಸ್ಪೀಡಾಗಿ ಹೋಗಬೇಕು ಅಂತ ಅವ್ರ ಭಾಷೆನಲ್ಲೇ ಹೇಳ್ತಾ ಇದ್ರು. ಅದರಿಂದ ಇನ್ನೂ ಸ್ವಲ್ಪ ಸ್ಪೀಡ್ ಮಾಡ್ತೀವಿ. ಅವು ಮಾಡ್ತೀವಿ. ಈಗ ಎಲ್ಲ ಆಡಳಿತ ಸ್ಪೀಡ್ ಅಂದರೆ ಅವು ಸ್ಪೀಡ್ ಅಲ್ಲ. ಈಗ ನಾವು ಸಮಿತಿ ಮಾಡಿ ಅದರಲ್ಲಿ ಒಂದು 20-25 ಹಗರಣಗಳನ್ನೆಲ್ಲ ಪಟ್ಟಿ ಮಾಡಿದ್ದಾರೆ. ಈಗ ಒಂದೊಂದನ್ನೇ ನಾವು ನೋಡ್ತಾ ಇದ್ದೀವಿ, ಅದರಲ್ಲಿ ಏನು ತಿರುಳಿದೆ ಅಂತ. ಅದು ಯಾವುದು ಅದರಲ್ಲಿ ಏನಾದರೂ ಮೆಟೀರಿಯಲ್ ಇದೆ ಅದನ್ನು ಕಾನೂನು ಪ್ರಕಾರ ಏನು ಬೇಕೋ ಅದು ಮಾಡ್ತೀವಿ. ಅದೇ ನೋಡ್ಬೇಕು. ಈಗ ಚರ್ಚೆ ಶುರುವಾಗುತ್ತೆ, ಚುನಾವಣೆ ಮುಗೀತಲ್ಲ, ಇದು ಚರ್ಚೆ ಶುರುವಾಗುತ್ತೆ. ಅದಾದಮೇಲೆ ಮುಂದುವರಿದ ಭಾಗ ಸಚಿವ ಸಂಪುಟ ಪುನರ್ರಚನೆ ಗೊತ್ತಿಲ್ಲ. ಅದೆಲ್ಲ ಮುಖ್ಯಮಂತ್ರಿಗಳ ಹಂತದಲ್ಲೇ ಆಗೋದು. ನಮಗೆಲ್ಲ ನಮ್ಮ ಲೆವೆಲ್ನಲ್ಲಿ ಏನು ನಾಗೇಂದ್ರನ್ ತಗೊಳ್ಳೋದಾಗಲಿ ಅಥವಾ ಎಲ್ಲೂ ಆಗೋದಿಲ್ಲ.